ಕನ್ನಡ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ಇದೀಗ ಕೊನೆಯುಸಿಳಿದಂಥದ್ದು. ಹಾಗಾದ್ರೆ ಏನಾಯಿತು ಈಗ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅದಕ್ಕೂ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಕನ್ನಡದಲ್ಲಿ ಸಾಕಷ್ಟು ರಿಯಾಲಿಟಿ ಶೋಗಳು ಬರ್ತಾ ಇರುತ್ತೆ. ಆ ರಿಯಾಲಿಟಿ ಶೋಗಳಲ್ಲಿ ಏನಾಗ್ತದೆ ಅಂತಂದರೆ, ಇತ್ತೀಚೆಗೆ ಕೆಲ ಕಲಾವಿದರನ್ನು ಬಳಸ್ಕೊಳ್ಳೋವಂಥದ್ದು, ತಮ್ಮ TRPಗೋಸ್ಕರ ಬಳಸ್ಕೊಳ್ಳೋವಂಥದ್ದು, ಈ ರೀತಿಗಳೆಲ್ಲ ನಡೀತಿರೋವಂಥದ್ದು ಆಗ್ತಾಯಿದೆ. ಅದಾದ ನಂತರ ಅವ್ರ ಶೋ ಮುಗಿದ ನಂತರ ಆ ಕಲಾವಿದರು ಏನಾದರೂ ಅವ್ರ ಜೀವನ ಹೇಗೆ ಮುಂದೋಗುತ್ತೇನೋ ಯಾವುದನ್ನು ಕೂಡ ವೇಷನೆ ಬಿಡದಲ್ಲೇ ಬಿಟ್ಟಾಕುವಂಥದ್ದು, ಅವರ TRP ಅವ್ರು ದುಡ್ಡು ಮಾಡೋಷ್ಟು ಕೆಲಸಗಳನ್ನ ಮಾತ್ರ ಕೆಲವೊಂದು ಶೋಗಳು ಇದೇ ಕೆಲಸಗಳನ್ನ ಮಾಡೋವಂಥ ಕೆಲಸಗಳು ಮಾಡ್ತಾಯಿದೆ. ಹೀಗಾಗಿ ಸಾಕಷ್ಟು ಜನ ರಿಯಾಲಿಟಿ ಶೋಗೆ ಬಂದಂಥವರು ಬೇರೆ ಬೇರೆ ರೀತಿಯಲ್ಲಿ ಈಗ ಕೊನೆಸೆಳೆದಿದ್ದು. ಈಗ ಆಕ್ಸಿಡೆಂಟಿಂದ ಭೌತೀಶ್ ಅವರು ಈಗ ಕೊನೆಸೆಳೆದಿದ್ದಾರೆ. ಹಳ್ಳಿಯಿಂದ ಪೇಟೆಗೆ ಬಂದ ಎಂಬ ಸೀಸನ್ 1ರಲ್ಲಿ ಕಾಣಿಸ್ಕೊಂಡು ರಾಜೇಶ್ ಅವರ ಜೊತೆ ಕೂಡ ಇದ್ದಂಥವರು. ರಾಜೇಶ್ ಅವರ ಆಪ್ತ ಸ್ನೇಹಿತ ಆಗಿದ್ದ ಭೌತೀಶ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವನಾಗಿದ್ದ ಅಂತ ಈತ ಅಲ್ಲೇ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದ. ಸದ್ಯ ನಿನ್ನೆ ಬೈಕ್ನಲ್ಲಿ ನಿಂತಿದ್ದಂಥ ಲಾರಿಗೆ ಹಿಂಭಾಗಿನಿಂದ ಹೊಡೆದಂಥ ಪರಿಣಾಮವಾಗಿ ಬೈಕ್ ತುಂಬಾ ಸ್ಪೀಡಲ್ಲಿತ್ತು ಅಂತ ಸಹ ಹೇಳಲಾಗ್ತದೆ. ಉತ್ತರ ಕರ್ನಾಟಕದ ಯಲ್ಲಾಪುರ ಎಂಬ ಗ್ರಾಮದಲ್ಲಿ ಈ ಅಪಘಾತ ನಡೆದಿದ್ದು, ಸದ್ಯ ಸ್ಥಳದಲ್ಲಿ ಭೌತೀಶ್ ಕೊನೆಯುಸಿರೆಳೆದಿದ್ದಾನೆ. ಹಳ್ಳಿಯಿಂದ